I welcome all of you for this very important session. ಸೊ ಕರೆಂಟ್ ಅಫೇರ್ಸ್ ನ ನಾವು ಯಾವ ತರ ಮೇನ್ಸ್ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದಕ್ಕೆ ಇಲ್ಲಿ ನಾನು ಡಿಟೇಲ್ಡ್ ಆಗಿ ಹೇಳ್ತೀನಿ. ಅದೇ ತರ ನಮ್ಮಲ್ಲಿ ಈ 15th of January ಈ ಕರೆಂಟ್ ಅಫೇರ್ಸ್ ಮಾಸ್ಟರ್ ಕರೆಂಟ್ ಅಫೇರ್ಸ್ ಇನ್ ಡೆಪ್ತ್ ಅನಾಲಿಸಿಸ್ ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾವು ಪ್ರಿಲಿಮ್ಸ್ ಅಂತಾನೆ ಮಾಸ್ಟರ್ ಕರೆಂಟ್ ಅಫೇರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಓಕೆ, master current affairs, almost 80 plus questions has been asked in the prelims. So especially monthly crispy magazine ಆಗಿರ್ಬೋದು, ಬಡ್ಜೆಟ್ ಆಗಿರ್ಬೋದು, ಮತ್ತೆ ಸರ್ವೆ ಸ್ಕೀಮ್ಸ್ ಇವೆಲ್ಲ ಒಟ್ಟಿಗೆ ಸೇರಿ ಆಲ್ಮೋಸ್ಟ್ 80 ಪ್ಲಸ್ ಕ್ವಶನ್ಸ್ ಬಂದಿದಾವೆ. ಸೊ ಆಲ್ರೆಡಿ ನಾನು ಸ್ಕ್ರೀನ್ ಶಾಟ್ ತೆಗೆದು ಗ್ರೂಪ್ ಅಲ್ಲೆಲ್ಲ ಹಾಕಿದ್ದೀವಿ, ನಮ್ ಟೀಮ್ ಅವ್ರು ಮಾಡಿದ್ದಾರೆ. ಸೊ ಅದೇ ತರ ನಾವು ಕರೆಂಟ್ ಅಫೇರ್ಸ್ ಅಲ್ಲೇ ಆಲ್ಮೋಸ್ಟ್ 100+ ಟಾಪಿಕ್ಸ್ ನ ನಾವು KPSC ಅನುಕೂಲ ಆಗಂಗೆ ನಾವು ಸ್ಟಾರ್ಟ್ ಮಾಡ್ತಿದೀವಿ. ಮಾಸ್ಟರ್ ಕರೆಂಟ್ ಅಫೇರ್ಸ್ ಇನ್ ಡೆಪ್ತ್ ಅಂತ ಫಾರ್ KS ಮೀನ್ಸ್ 2024. ಸೊ ಇದರಲ್ಲಿ ಏನೇನ್ ಟಾರ್ಗೆಟ್ಸ್ ಇರುತ್ತಂದ್ರೆ, ದ ಪ್ರೋಗ್ರಾಮ್ ವಿಲ್ ಸ್ಟಾರ್ಟ್ ಫ್ರಮ್ 15th of January 2025 and we will be covering the entire syllabus of within 3 to 4 weeks, maybe 130 days ಆಗ್ಬೋದು. ಸೊ ಡೈಲಿ 2 to 3 hours of lecture ಇರುತ್ತೆ. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ 100+ more than 100+ core topics has been covered in this module. ಸೊ ಆನ್ಲೈನ್ ವಿತ್ ದಿ KPSC ಇಲ್ಲಿ ಒನ್ ಲೈನ್ ಅಲ್ಲಿ ಕವರ್ ಮಾಡಲ್ಲ. as per the model answers we will be covering current affairs. that would be very helpful for the mains preparation. ಇದ್ರ ಜೊತೆಗೆ ಪಾಠ ಮಾಡಿದ್ಮೇಲೆ ನಾವು 10 ಮಿನಿಟ್ ಟೆಸ್ಟ್ ಕೊಡ್ತೀವಿ. ಸೊ ಈಚ್ ಟೆಸ್ಟ್ ವಿಲ್ ಬಿ ಇನ್ 90 minutes ಡ್ಯೂರೇಷನ್ಸ್ ಅಂಡ್ 10 questions will be there for each test. ಅಂದ್ರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯು ಕ್ಯಾನ್ ಕಮ್ ಆಫ್ಲೈನ್ ಆರ್ ಆನ್ಲೈನ್. ಓಕೆ, ಸೊ ದಿಸ್ ಈಸ್ ಅಪ್ ಟು ಯು. ದೆನ್ ಇವ್ಯಾಲ್ಯೂಯೇಷನ್ ಪೇಪರ್ಸ್ನೆಲ್ಲ ಈ 10 ಪೇಪರ್ಸ್ ನಾವು ಇವ್ಯಾಲ್ಯೂಯೇಟ್ ಮಾಡಿ 1-to-1 ಮೆಂಟರ್ಶಿಪ್ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೀವು ಯಾವ ತರ ಬರೀತಿದ್ರ. ಸೊ ಐ ಆಮ್ ಅಶ್ಯೂರಿಂಗ್ ಯು ಡೆಫಿನೆಟ್ಲಿ ಇಲ್ಲಿಂದ ಬಹಳಷ್ಟು ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ ನಾವು ಕ್ವಶನ್ಸ್ ಯಾವ ತರ ತೆಗ್ದಿದೀವಿ ಅನ್ನೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೈವ್ ಕ್ಲಾಸಸ್ ಇರುತ್ತೆ, ನಿಮ್ಗೆ ರೆಕಾರ್ಡಿಂಗ್ಸ್ ಕೊಡಲ್ಲ. ಲೈವ್ 1-to-1 ಇಂಟ್ರಾಕ್ಷನ್ ಇರುತ್ತೆ, ಮೆಂಟರ್ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ. ಸೊ ಅದ್ರ ಜೊತೆಗೆ ಇನ್ ಕೇಸ್ ನೀವು ಕ್ಲಾಸಸ್ ನ ಮಿಸ್ ಮಾಡ್ಕೊಂಡ್ರೆ ನಿಮಗೆ ರೆಕಾರ್ಡಿಂಗ್ ಅಕ್ಸೆಸ್ ಇರುತ್ತೆ. ಇವು 5 ಆಕ್ಟಿವಿಟೀಸ್ ಇರುತ್ತೆ ಈ ಮಾಸ್ಟರ್ ಕರೆಂಟ್ ಅಫೇರ್ಸ್ ಇನ್ ಡೆಪ್ತ್ ಅಲ್ಲಿ ಫಾರ್ KS ಮೀನ್ಸ್. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ಲೈಕ್ ನಾವು ಯಾವ ತರ ಮಾಡ್ತೀವಿ ಈ ಸೆಷನ್ ಅಲ್ಲಿ ನೋಡೋಣ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ನಮ್ಗೆ ಮೇನ್ಸ್ ಕೇಳ್ಬೋದು ಎನ್ವೈರನ್ಮೆಂಟ್ ಸೆಕ್ಷನ್ ಅಲ್ಲಿ, ರೈಟ್. ಸೊ ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ನ ಫೈಂಡ್ ಔಟ್ ಮಾಡಿ ಅಲ್ಲಿ ಕವರ್ ಮಾಡ್ತೀವಿ. ಎನ್ವೈರನ್ಮೆಂಟ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಮತ್ತೆ ಅಗ್ರಿಕಲ್ಚರ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಜಿಯೋಗ್ರಫಿ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಇವು ಅಷ್ಟು ಸೆಕ್ಷನ್ಸ್ ಅಲ್ಲಿ ಏನೇನ್ ಮೇನ್ಸ್ ಅಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದ್ರಲ್ಲಿ ಕೋರ್ ಏರಿಯಾಸ್ ಕರೆಂಟ್ ಅಫೇರ್ಸ್ ನ ನಾವು ತೆಗೆದು ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತೀವಿ. ಕ್ಲಾಸಸ್ ಮುಗ್ದಿದ ತಕ್ಷಣ, ಈಗ ಎನ್ವೈರನ್ಮೆಂಟ್ ಮುಗ್ದಿದ ತಕ್ಷಣ ನಾವು ಎನ್ವೈರನ್ಮೆಂಟ್ ಅಲ್ಲಿ ಮೇನ್ಸ್ ರಿಲೇಟೆಡ್ ಟೆಸ್ಟ್ ಕೊಡ್ತೀವಿ. ಸೊ ದಟ್ ಯು ಕ್ಯಾನ್ ಅಪಿಯರ್ ದೆಮ್. ಸೈನ್ಸ್ ಅಂಡ್ ಟೆಕ್ ಅದೇ ತರ ಎಲ್ಲಾ ಕರೆಂಟ್ ಅಫೇರ್ಸ್ ಮೇನ್ಸ್ ಕವರ್ ಆಗುತ್ತೆ, 360 ಆಂಗಲ್ ಅಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿ ನೋಡೋಣ ನಾವು ಯಾವ ತರ ಕ್ವಶನ್ಸ್ ನಾವು ತೆಗ್ದಿದೀವಿ ಅಂತ. ಓಕೆ, ಸಿ ವೈ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಜೆಕ್ಟೆಡ್ ದ ರಿಪೋರ್ಟ್ ಆನ್ ವೆಸ್ಟರ್ನ್ ಘಾಟ್ಸ್. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇದರಲ್ಲಿ ನಾವು ಯಾವ ತರ ನಿಮ್ಗೆ ಬಹಳಷ್ಟು ಕಂಟೆಂಟ್ ಇರುತ್ತೆ, ಬಟ್ ಲಿಮಿಟೆಡ್ ಕಂಟೆಂಟ್ ಅಲ್ಲೇ ನಾವು ನಿಮಗೆ ಪ್ರಿಪರೇಷನ್ ಅನ್ನು ಮಾಡಿಸ್ತೀವಿ. ಸೊ ಇಂಟ್ರೊಡಕ್ಷನ್ ಏನ್ ಬರಿಬೇಕು ಅದು ಇಂಪಾರ್ಟೆಂಟ್. ಲೈಕ್ ವಿ ನೋ ವೆಸ್ಟರ್ನ್ ಘಾಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಗುಜರಾತ್ ಅಂಡ್ ಇಟ್ ಕವರ್ಸ್ ಟಿಲ್ ದಿ ಕೇರಳ ಕೋಸ್ಟ್ ಅಲ್ವಾ. ಸೊ ಕರ್ನಾಟಕ ಮ್ಯಾಪ್ ಬರ್ದಿರ್ಬೇಕು. ಸೊ ದೆನ್ ವೆಸ್ಟರ್ನ್ ಘಾಟ್ಸ್ ನ ನಾವು ತೋರಿಸ್ಬೇಕು. So this is a basic thing. We need to explain that it is 1600 kilometers and it transfers the states of Gujarat, Maharashtra, Goa, Karnataka, Kerala and Tamil Nadu. So idu basic introduction ಆಗಿರುತ್ತೆ. Then with respect to reports ಆಗಿರ್ಬೋದು, ಕಸ್ತೂರಿ ರಂಗನ್ ರಿಪೋರ್ಟ್ ಇದೆ. ಆಕ್ಚುಲಿ ಕ್ವಶನ್ ಬಂದು ಕಸ್ತೂರಿ ರಂಗನ್ ರಿಪೋರ್ಟ್, ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕು. ಗಾಡ್ಗಿಲ್ ರಿಪೋರ್ಟ್ ಇತ್ತು ಹಳೇದು, ಸೊ ಅದು ಈಗ ರಿಲೆವೆಂಟ್ ಇಲ್ಲ. ಹಾಗಾಗಿ ಕಸ್ತೂರಿ ರಂಗನ್ ರಿಪೋರ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಸ್ತೂರಿ ರಂಗನ್ ರಿಪೋರ್ಟ್ ಫ್ಯೂ ಪಾಯಿಂಟ್ಸ್ ಬರಿಬೇಕಾದ್ರೆ, ಫಸ್ಟ್ ಆಫ್ ಆಲ್ ಇದು 37% ಆಫ್ ದ ಟೋಟಲ್ ಏರಿಯಾ ಆಫ್ ವೆಸ್ಟರ್ನ್ ಘಾಟ್ಸ್ ಹ್ಯಾಸ್ ಡಿಕ್ಲೇರ್ಡ್ ಆಸ್
ಎಕೋ ಸೆನ್ಸಿಟಿವ್ ಏರಿಯಾ ಅಂತ, ESA ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ಲಿಮಿಟೆಡ್ ವರ್ಡ್ಸ್ ಅಲ್ಲಿ ಬರಿಬೇಕಾಗುತ್ತೆ, ಅದಕ್ಕೆ ನಾವು ಶಾರ್ಟ್ ಅಲ್ಲಿ ನೋಟ್ಸ್ ಮಾಡ್ಕೊಳೋದು ಅವಶ್ಯಕತೆ ಇರುತ್ತೆ, ಆಯ್ತಾ. ಸೊ ಯಾಕೆ ಗೌರ್ಮೆಂಟ್ ಅಪೋಸ್ ಮಾಡ್ತು? ಬಿಕಾಸ್ ಕರ್ನಾಟಕ ಗೌರ್ಮೆಂಟ್ ಈಸ್ ಅಪೋಸಿಂಗ್ ಸೈಟಿಂಗ್ ಲೈವ್ಲಿಹುಡ್ ಆಫ್ ದ ಪೀಪಲ್ ಆಸ್ ಅ ರೀಸನ್. ಸೊ ಇದು ಬೇಸಿಕ್ ನಮಗೆ ಕೇಸ್ ಆಫ್ ದಿ ಕೇಸ್ ಸ್ಟಡಿ ಗೊತ್ತಿರಬೇಕು, ನ್ಯೂಸ್ ಗೊತ್ತಿರಬೇಕು. ಮತ್ತೆ ಈಗ ಡೀಟೇಲ್ಡ್ ಆಗಿ ಏನ್ ಕೇಳ್ಬೋದು, ಎಕೋ ಸೆನ್ಸಿಟಿವ್ ಝೋನ್ಸ್ ಅಂದ್ರೆ ಏನು? ಸೊ ಡೈರೆಕ್ಟ್ ಆಗಿ ಫ್ಯಾಕ್ಚುಯಲ್ ಕೇಳ್ತಾನೆ. ಸೊ ESAs ಆರ್ ಲೊಕೇಟೆಡ್ ವಿತ್ ಇನ್ 10 ಕಿಲೋಮೀಟರ್ಸ್ ಅರೌಂಡ್ ಪ್ರೊಟೆಕ್ಟೆಡ್ ಏರಿಯಾ ಲೈಕ್ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರೀಸ್ ಆತರ ಕೊಡ್ಬೋದು ನೀವು. ಓಕೆ, ದೆನ್ ಅಗೇನ್ ಎಕೋ ಸೆನ್ಸಿಟಿವ್ ಝೋನ್ಸ್ ಆರ್ ನೋಟಿಫೈಡ್ ಅಂಡರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ಕಸ್ತೂರಿ ರಂಗನ್ ಕಮಿಟಿ ಪ್ರಕಾರ ಆಲ್ಮೋಸ್ಟ್ 60,000 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ ಇಸ್ ಡಿಕ್ಲೇರ್ಡ್ ಆಸ್ ಎಕೋ ಸೆನ್ಸಿಟಿವ್ ಝೋನ್ಸ್. ಸೊ ಇದರಿಂದ ನಮಗೆ ನೆಗೆಟಿವ್ ಪಾಯಿಂಟ್ಸ್ ಏನ್ ಬರುತ್ತೆ, ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಎಕ್ಸಾಮ್ ಅಲ್ಲಿ ಇಲ್ಲಿ ನಾವು ಪಾಯಿಂಟ್ಸ್ ಅಲ್ಲಿ ಬರ್ದಿದೀವಿ, ಬಟ್ ಎಕ್ಸಾಮ್ ನಿಮಗೆ ಬರೆಯೋ ಟೈಮ್ ಅಲ್ಲಿ ನಾವು ಯಾವ ತರ ಡಯಾಗ್ರಾಮ್ಸ್ ಹಾಕಿ ಬರೆಯೋದನ್ನೋದು ಹೇಳ್ತೀವಿ. ಲೈಕ್ ಕ್ಲೌಡ್ ಡಯಾಗ್ರಾಮ್ ಆಗಿರ್ಲಿ, ಲೈಕ್ ಈ ತರ ಕ್ಲೌಡ್ ಆಗಿ ಬರೆಯೋದಾಗ್ಲಿ, ಲೈಕ್ ವೇರಿಯಸ್ ಡೈಮೆನ್ಷನ್ಸ್ ಅಲ್ಲಿ ನಮ್ಗೆ ಡಯಾಗ್ರಾಮ್ಸ್ ಹಾಕಕ್ ಬರುತ್ತೆ. ಯಾವ ತರ ನಾವು ಹಾಕ್ಬೋದು ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಸೊ ಈ ಜಸ್ಟ್ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು, ಲೈಕ್ ನೆಗೆಟಿವ್ ಪಾಯಿಂಟ್ಸ್ ಆಫ್ ಇಂಪ್ಲಿಮೆಂಟಿಂಗ್ ದಿಸ್ ರಿಪೋರ್ಟ್ಸ್. ಓಕೆ, ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ ವೆಸ್ಟರ್ನ್ ಘಾಟ್ಸ್ ಆರ್ ನೋನ್ ಫಾರ್ ರಿಚ್ ಮಿನರಲ್ ರಿಸೋರ್ಸಸ್. ಯಾವ ತರ ಮಿನರಲ್ಸ್ ಲೈಕ್ ಐರನ್ ಆಕ್ಸೈಡ್, ಬಾಕ್ಸೈಟ್, ಮ್ಯಾಂಗನೀಸ್, ಕ್ರೋಮೈಟ್ ಅಂಡ್ ಲೈಮ್ ಸ್ಟೋನ್ ಎಲ್ಲ. ಅಂಡ್ ಈವನ್ ಗೋವಾ, ಕರ್ನಾಟಕ ಅಂಡ್ ಕೇರಳ ಇಸ್ ನೋನ್ ಫಾರ್ ದೀಸ್ ಸೈಟ್ಸ್. ಎಕ್ಸಾಂಪಲ್ ನೀವು ಬರೀಬಹುದು, ಲೈಕ್ ಕುದ್ರೆಮುಖ್ ಇಸ್ ನೋನ್ ಫಾರ್ ಮ್ಯಾಂಗನೀಸ್, ಸಾರಿ ಐರನ್, Fe. ಸೊ ಈ ತರ ಎಕ್ಸಾಂಪಲ್ ಕೂಡ ಬರೀಬಹುದು ನೀವು. ಅಗ್ರಿಕಲ್ಚರ್ ಆಕ್ಟಿವಿಟಿ ವಿಲ್ ಬಿ ಅಫೆಕ್ಟೆಡ್. ಸೊ ಅಗ್ರಿಕಲ್ಚರ್ ಆಕ್ಟಿವಿಟಿ ವಿಲ್ ಬಿ ಅಫೆಕ್ಟೆಡ್ ಅಂತಾನು ಬರೀಬಹುದು, ಯಾಕಂದ್ರೆ ಸೋ ಮೆನಿ ಪೀಪಲ್ ಆರ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ಡೆವಲಪ್ಮೆಂಟ್ ಕನ್ಸ್ಟ್ರೈನ್ಸ್ ಲೈಕ್ ಕೇರಳ ಸಿಲ್ವರ್ ಲೈನ್ ಪ್ರಾಜೆಕ್ಟ್ ಇದೆ, ಸೊ ವಿಚ್ ಕನೆಕ್ಟ್ ಫ್ರಮ್ ನಾರ್ತ್ ಟು ಸೌತ್, ಸೊ ದಟ್ ಆಲ್ಸೋ ಅಫೆಕ್ಟೆಡ್. ಸೊ ನೆಗೆಟಿವ್ ಅಲ್ಲಿ ಡೆವಲಪ್ಮೆಂಟಲ್ ಪಾಯಿಂಟ್ಸ್ ಬರುತ್ತೆ. ಕಾನ್ಫ್ಲಿಕ್ಟ್ ವಿತ್ ಲೋಕಲ್ ಕಮ್ಯುನಿಟೀಸ್, ಟ್ರೈಬ್ಸ್ ಲೈಕ್ ಕೊಡವ ಟ್ರೈಬ್ಸ್ ಆಗಿರ್ಬೋದು, ಓಕೆ, ಕೊಡವ ಟ್ರೈಬ್ಸ್ ಆಗಿರ್ಬೋದು, ದೆನ್ ಜೇನು ಕುರುಬ, ಈ ತರ ಸಾಕಷ್ಟು ಹಕ್ಕಿ ಪಿಕ್ಕಿ ಆಗಿರ್ಬೋದು, ಸಾಕಷ್ಟು ಟ್ರೈಬಲ್ಸ್ ಎಲ್ಲ ಅಫೆಕ್ಟ್ ಆಗುತ್ತೆ, ಆತರ ನೀವು ಬರೀತಾ ಹೋಗ್ತಿರ್ಬೋದು. ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್, ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ, ಇಂಡಿಯಾ ಇಸ್ ಅ ಪಾರ್ಟ್ ಆಫ್ ಯುನೆಸ್ಕೋ ಸಿಗ್ನಿಟರಿ ಮೆಂಬರ್. ಸೊ ವರ್ಲ್ಡ್ ದಿಸ್ ವೆಸ್ಟರ್ನ್ ಘಾಟ್ಸ್ ಆರ್ ಪಾರ್ಟ್ ಆಫ್ ಇನ್ಸ್ಕ್ರೈಬ್ಡ್ ಅಂಡರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಸೊ ಅದು ಒಂದು ನಮ್ಗೆ ಇಂಟರ್ನ್ಯಾಷನಲ್ ಚಾಲೆಂಜ್ ಕೊಡುತ್ತೆ. ಇವಷ್ಟು ಪಾಯಿಂಟ್ಸ್ ನೀವು ಡಯಾಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡಿದ್ರೆ ಇಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ವೇ ಫಾರ್ವರ್ಡ್ ಇದನ್ನೆಲ್ಲ ಇದ್ದು ನಾವು ಯಾವ ತರ ಈ ನೆಗೆಟಿವ್ಸ್ ನ ಓವರ್ಕಮ್ ಮಾಡೋದಕ್ಕೆ ಪಾಯಿಂಟ್ಸ್ ಏನಿದೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮಾಡಿಸ್ಬೇಕು. ಲೈಕ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದ್ರೆ ಯು ಶುಡ್ ಇನ್ವಾಲ್ವ್ ದ ಪೀಪಲ್ ಫಾರ್ ದಿ ಎನಿ ಕೈಂಡ್ ಆಫ್ ಪ್ರೋಗ್ರೆಸ್, ಎನಿ ಕೈಂಡ್ ಆಫ್ ಡೆವಲಪ್ಮೆಂಟ್ ಯು ಆರ್ ಟೇಕಿಂಗ್. ಸೊ ಡೆವಲಪ್ಮೆಂಟ್ ಶುಡ್ ಬಿ ಇನ್ಕ್ಲೂಸಿವ್ ರಾದರ್ ದೆನ್ ಇಟ್ ಈಸ್ ಇನ್ಕ್ಲೂಸಿವ್, ಅಂಡ್ ಇಟ್ ಶುಡ್ ಬಿ ಬಾಟಮ್ ಅಪ್. ಓಕೆ, ಸೊ ಈ ತರ ಕೀವರ್ಡ್ಸ್ ಬರೀಬೇಕು, ಬಾಟಮ್ ಅಪ್ ಅಪ್ರೋಚ್ ಇರಬೇಕು ಯಾವುದೇ ತರ ಡೆವಲಪ್ಮೆಂಟ್ ತಗೊಂಡ್ರೆ. ಅಲ್ಲಿ ಆಲ್ಟರ್ನೇಟ್ ಲೈವ್ಲಿಹುಡ್, ಅಲ್ಲಿಂದ ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡ್ತಿರ್ತಾರೆ, ಸಡನ್ ಆಗಿ ಇವ್ಯಾಕ್ಯೂಯೇಷನ್ ಮಾಡಿದ್ರೆ ಸೊ ಅಂತವ್ರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅದು ಒಂದು ಕನ್ಸರ್ನ್. ಸೊ ಅದಕ್ಕೆ ಅಂತವ್ರಿಗೆಲ್ಲ ಆಲ್ಟರ್ನೇಟ್ ಲೈವ್ಲಿಹುಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಲೈಕ್ MG ನರೇಗಾ ಒಂದು ಎಕ್ಸಾಂಪಲ್ ಕೊಡ್ಬೋದು. ಸೊ ಇನ್ನೊಂದು ನೀವು ಬಂದಾಗ ಕಾಂಪನ್ಸೇಷನ್ ಮೆಕ್ಯಾನಿಸಮ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ಕೇರ್. ಲೈಕ್ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡೋದಾಗ್ಲಿ, ಓಕೆ, ರಿಹ್ಯಾಬಿಲಿಟೇಟ್ ಮಾಡಿ ಬೇರೆ ಕಡೆ ಟ್ರಾನ್ಸ್ಲೋಕೇಟ್ ಮಾಡೋದು, ಓಕೆ, ಬೇರೆ ಕಡೆ ಲ್ಯಾಂಡ್ ಕೊಡೋದು, ಆ ತರ ಎಲ್ಲ ಮಾಡೋದಿರುತ್ತೆ. ಅದನ್ನ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟು ಸೊಸೈಟಿ, ಎಷ್ಟು ಸೋಷಿಯಲಿ ಪೀಪಲ್ ಆರ್ ಗೆಟಿಂಗ್ ಅಫೆಕ್ಟೆಡ್ ಅನ್ನೋದಕ್ಕೆ ಅದು ಒಂದು ಟರ್ಮ್ ಯೂಸ್ ಮಾಡ್ತೀವಿ. ದಿಸ್ ಆರ್ ಆಲ್ ಕೀವರ್ಡ್ಸ್, ಇಂಪಾರ್ಟೆಂಟ್ ಕೀವರ್ಡ್ಸ್. ಎಕೋ ಫ್ರೆಂಡ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೆಷರ್ಸ್ ತಗೊಳ್ಬೇಕಾಗುತ್ತೆ. ಲೈಕ್ ಆ ಕಡೆ ಎಲ್ಲ ಸಿರಿಧಾನ್ಯ ಅಥವಾ ನ್ಯೂಟ್ರಿ ಮಿಲೆಟ್ಸ್ ಪ್ರಮೋಟ್ ಮಾಡೋದು ಇನ್ಸ್ಟೆಡ್ ಆಫ್ ಡೂಯಿಂಗ್ ಕಮರ್ಷಿಯಲ್ ಅಗ್ರಿಕಲ್ಚರ್. ಸೊ ಸ್ಟ್ರಾಟಜಿಕ್ ಝೋನಿಂಗ್ ಅನ್ನೋದು ಇನ್ನೊಂದು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿ ವೆರಿ ಸೆನ್ಸಿಟಿವ್ ಏರಿಯಾನ ನಾವು ಏನ್ ಮಾಡ್ತೀವಿ, ಆ ಏರಿಯಾನ ಡು ನಾಟ್ ಡಿಸ್ಟರ್ಬ್. ಸೊ ಡು ನಾಟ್ ಡಿಸ್ಟರ್ಬ್ ಏರಿಯಾ ಅಂತ ನಾವು ಮಾಡಿಬಿಟ್ಟು ಅಲ್ಲಿ ಯಾವುದೇ ತರ ಮೈನಿಂಗ್ ಆಗ್ಲಿ ಪ್ರಾಹಿಬಿಟ್ ಮಾಡ್ತೀವಿ, ಎಂಟೈರ್ ಪ್ರಾಹಿಬಿಟ್ ಮಾಡ್ತೀವಿ. ಬಿಲ್ಡಿಂಗ್ ಟ್ರಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ದಿ ಲೋಕಲ್ ಕಮ್ಯುನಿಟೀಸ್. ಇಷ್ಟು ಪಾಯಿಂಟ್ಸ್ ಬರೆದ್ರೆ ಆಲ್ಮೋಸ್ಟ್ 150 ವರ್ಡ್ಸ್ ಅಲ್ಲಿ ಕವರ್ ಮಾಡ್ತೀರಾ. ಸೊ ಅಂಡ್ ಕನ್ಕ್ಲೂಷನ್ ಅಲ್ಲಿ ನಾವು ಪಾಸಿಟಿವ್ಲಿ ಯೋಚನೆ ಮಾಡಬೇಕಾಗುತ್ತೆ. ಲೈಕ್ ಕನ್ಸಿಡರಿಂಗ್ ದೀಸ್ ಕನ್ಸರ್ನ್ಸ್,
there should be holistic development so that sustain we can take the growth towards sustainable development atra. So that we should use some sustainable or inclusive growth approach ಅನ್ನೋದೊಂದು ಕೀವರ್ಡ್ ಯೂಸ್ ಮಾಡಿರ್ಬೇಕು ಇಲ್ಲಿ. ಸೊ ಇದೇ ತರ ಇದು ಒಂದು ನಾನು ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೇ ತರ ನಾವು more than 100 topics ಐ ಆಮ್ ಟೆಲಿಂಗ್ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ನಾವು ತಗೊಂಡು ಮುಗಿಸೋ ಪ್ಲಾನ್ ಇದೆ. ಸೊ ಯು ಕ್ಯಾನ್ ಜಾಯಿನ್ ದಿಸ್ ಕೋರ್ಸ್ ಅಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಸ್ವಲ್ಪ ನಮ್ಮ ಟೆಂಪ್ಲೇಟ್ ಅಲ್ಲಿ ಡೀಟೇಲ್ಡ್ ಆಗಿ ಇಲ್ಲಿ ಕೊಟ್ಟಿದ್ದೇವೆ. ಸೊ ಆಲ್ಮೋಸ್ಟ್ 80+ ಕ್ವಶನ್ಸ್ ಹ್ಯಾಸ್ ಬಿನ್ ಫ್ರಮ್ KS prelims, derived from our current affair monthly magazine, economic survey, union budget, and this is a very important point. Okay, so first of all we'll be going in depth study whatever required for the exam. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವ್ಯಾವೆಲ್ಲ ಟಾಪಿಕ್ಸ್ ಬರುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರ್ಬೋದು, AI ಬಗ್ಗೆ ಆಗಿರ್ಬೋದು, ಸೊ ಸ್ಪೇಸ್ ಪಾಲಿಸಿ ಆಗಿರ್ಬೋದು, ಮತ್ತೆ ಟೂರಿಸಂ ರಿಲೇಟೆಡ್, ಈ ತರ ಯಾವುದೇ ರಿಲೇಟೆಡ್ ನಮಗೆ ಕೋರ್ ಏರಿಯಾಸ್ ಅನ್ಸುತ್ತೆ ಅದನ್ನ ನಾವು ಕವರ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲೈಕ್ ಎಸ್ಪೆಷಲಿ ನಾನು ಹೇಳಿದೆ ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಆಗಿರ್ಬೋದು, ಡ್ರಾಟ್ಸ್ ಆಗಿರ್ಬೋದು, ಇವೆಲ್ಲ ಅದ್ರಲ್ಲಿ ಕವರ್ ಆಗ್ಬಿಡುತ್ತೆ. ಜಿಯೋಗ್ರಫಿ ಅಗೇನ್, whatever in the like droughts, water crisis, urban issues, urban heat island, ಇದ್ರ ಬಗ್ಗೆ ಎಲ್ಲ ಕೆಲವೊಂದಷ್ಟು ಟಾಪಿಕ್ಸ್ ನಾವು ಲಿಸ್ಟ್ ಔಟ್ ಮಾಡಿದೀವಿ. ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇನ್ ಅ ಮಾಡೆಲ್ ಆನ್ಸರ್ ವೇ ವಿ ವಿಲ್ ಬಿ ಡಿಸ್ಕಸಿಂಗ್ ಅಂಡ್ ವ್ಯಾಲ್ಯೂ ಅಡಿಷನ್ ಮಟೀರಿಯಲ್ ಇಲ್ಲಿ ಲೈಕ್ ನೋಟ್ಸ್ ಸಮೇತ ನಾವು ಕೊಡ್ತೀವಿ. ಇಲ್ಲಿ ಅಗ್ರಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಕೋರ್ ಏರಿಯಾಸ್, ಕೋರ್ ಟಾಪಿಕ್ಸ್ ಏನೆಲ್ಲ ಇರುತ್ತೆ, ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ರಿಪೀಟೆಡ್ಲಿ ಕೇಳುವಂತ ಕ್ವಶನ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದನ್ನ ಕವರ್ ಮಾಡ್ತೀವಿ. ಹಿಸ್ಟ್ರಿ ಮತ್ತೆ ಸೊಸೈಟಿ IR ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಿಸ್ಟ್ರಿಯಲ್ಲಿ ಅನ್ಕೊಂತೀರಾ ಇದು ಸ್ಟಾಟಿಕ್ ಅಂತ, ಇಲ್ಲ, ಈಗೆಲ್ಲ ಕರೆಂಟ್ ಗೆ ಲಿಂಕ್ ಮಾಡಿ ಹಿಸ್ಟ್ರಿ ಎಲ್ಲ ಕ್ವಶನ್ಸ್ ಕೇಳ್ತಿದ್ದಾರೆ. ಲೈಕ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಕೊಟ್ಟಿರೋ ಇದು ಹೊಯ್ಸಳಾಸ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಸೊಸೈಟಿಯಲ್ಲೂ ಅಷ್ಟೇ ಡೇ ಟು ಡೇ ಇವಾಲ್ವಿಂಗ್ ಇಶ್ಯೂಸ್ ಬರ್ತಿರುತ್ತೆ. UCC ಆಗಿರ್ಬೋದು, ಮತ್ತೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು, ಇದ್ರ ಎಲ್ಲ ಡಿಸ್ಕಸ್ ಮಾಡ್ತೀವಿ. IR ರಿಲೇಟೆಡ್ ಅಷ್ಟೇ ಟಾಪಿಕ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಇನ್ ಮಾಡೆಲ್ ವೈಸ್ ಆನ್ಸರ್. ಇಲ್ಲಿ ನೀವು ನೋಡ್ಬೋದು ಪ್ರೈಸ್ ಜಸ್ಟ್ 4,499, but it is valid for 50 students only. After that we may increase the price, okay, but not decrease, because this is a base price. ಇದರಲ್ಲಿ ಏನೇನೆಲ್ಲ ಪ್ರಾವಿಷನ್ಸ್ ಇರುತ್ತೆ, PDF ಮಟೀರಿಯಲ್ ಸಿಗುತ್ತೆ ನಿಮ್ಗೆ, ಅಂಡ್ 10 ಮಿನಿಟ್ ಟೆಸ್ಟ್ ಆಸ್ ಐ ಟೋಲ್ಡ್ ವಿತ್ ಸಿನಾಪ್ಸಿಸ್ ಕೊಡ್ತೀವಿ. ಈ ಡೀಟೇಲ್ಡ್ ಆಗಿ ಈ ಟೆಸ್ಟ್ ನ ಇಂಡಿವಿಜುವಲಿ 1-to-1 ಡಿಸ್ಕಷನ್ ಇರುತ್ತೆ. 10 ಮಿನಿಟ್ ಟೆಸ್ಟ್ ನಾನು ಹೇಳಿದೆ ವಿತ್ ಸಿನಾಪ್ಸಿಸ್, ದಟ್ ಈಸ್ ಇಂಪಾರ್ಟೆಂಟ್. ಸೇಮ್ ಥಿಂಗ್, ಅಂಡ್ ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ವಿಲ್ ಆಲ್ಸೋ ಬಿ ದೇರ್. ಯು ಕ್ಯಾನ್ ಜಾಯಿನ್ ಲೈವ್ ಅಂಡ್ ಆಫ್ಲೈನ್ ಅಂಡ್ ಆನ್ಲೈನ್ ಮಾಕ್ ಟೆಸ್ಟ್. ಈ 10 ಟೆಸ್ಟ್ ನೀವು ಬೇಕಾದ್ರೆ ವಿಜಯನಗರ ಚಂದ್ರ ಲೇಔಟ್ ಆ ಕಡೆ ಬಂದು ಆಫ್ಲೈನ್ ಟೆಸ್ಟ್ ಬರಿಬಹುದು. ನಮ್ಮ ಸೆಂಟರ್ ವಿಸಿಟ್ ಮಾಡಿ 1 year ಪ್ಲಸ್ ಕರೆಂಟ್ ಅಫೇರ್ಸ್ ನಾವು ಕವರ್ ಮಾಡಿರ್ತೀವಿ. ಸೊ ಅಗೇನ್ ಪ್ಲೀಸ್ ನೋಟ್ ಡೌನ್, ದಿಸ್ ಇಸ್ ಅವರ್ ಅಡ್ರೆಸ್, ಅಪೋಸಿಟ್ ಟು TTMC ಬಸ್ ಸ್ಟಾಂಡ್, second floor, and you have to get down near Attiguppe Metro to reach this center. So this is about our master current affairs program in depth for KS 2024. So do join the program, and if you are interested, you are feel free to attend the free demo class. Okay, thank you so much. Take care. Bye bye.